ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತೀಯದನುಭಾವಾದೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. 50 ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿದೌ ನೂನಂ ಮನಾಂಗ್ ಮಾ ಕೃತಃ ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸರ್ವಸಾಮಾನ್ಯವಾಗಿ ನಾವು ಬೇಗನೆ ಮಾಡಬೇಕು ಅಂಥೇಳಿ ದಿನಾಲು ಬೇಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಕೆಲಸ ಆಗಿದೆ, ಒಳಗಿನಿಂದ ಸ್ವಲ್ಪ ಒಂದು ಅರ್ಧ ಗಂಟೆ ಅವರದ್ದು ವಿಳಂಬ ಅಂತೆ. ಆದ್ದರಿಂದಾಗಿ ಸುಮ್ಮನೆ ಕೊಡೋ ಬದಲಾಗಿ ಈಗ ಮೊದಲನೇ ದಿವಸದಿಂದ ನಾನು ಬೃಹತಿ ಸಹಸ್ರದ ಪ್ರತಿಪಾದ್ಯ ಭಗವಂತನ ರೂಪ, ಅದನ್ನು ಬೃಹತಿ ಸಹಸ್ರ ಮಂತ್ರದಲ್ಲಿ ವಿಸ್ತಾರ ಹೇಗೆ ಮಾಡಿದ್ದಾರೆ. ಈಗಾಗಲೇ 10 ಮಂತ್ರಗಳ ವಿವರಣೆ ನಾನು ಇವತ್ತಿನ ಬೆಳಗಿನ ಪ್ರವಚನದಲ್ಲಿ ನೀವು ಕೇಳಿರ್ಬೋದು. ಇವತ್ತಿನ ಬೆಳಗ್ಗಿನ ಪರಮಾತ್ಮನ ಕೊನೆಯ ರೂಪದ ವಿವರಣೆ ಪೂತಾತ್ಮನೇ ನಮಃ ಅಂತ. ಭಗವಂತನಿಗೆ ಪೂತಾತ್ಮ ಅಂತ ತಿಳ್ಕೊಂಡು ಅಂತ ಹೆಸರು. ಯಾಕೆ ಪೂತಾತ್ಮ ಅಂತ ತಿಳ್ಕೊಂಡು ಕರೀತಾರೆ ಅಂತಂದರೆ, ನಮ್ಮೆಲ್ಲರ ದೇಹದಲ್ಲಿ ಪರಮಾತ್ಮ ತಾನು ಬಿಂಬಮೂರ್ತಿಯಾಗಿದ್ದಾನೆ. ಅಷ್ಟೇ ಅಲ್ಲ, 36,000 ಬಲನಾಡಿಯಲ್ಲಿ 36,000 ಎಡನಾಡಿಯಲ್ಲಿ ವ್ಯಾಪ್ತನಾಗಿದ್ದಾನೆ. ಆದರೆ ಇಲ್ಲೊಂದು ಪ್ರಶ್ನೆ ಬರ್ತದೆ, ಹಾಲು ಎಷ್ಟೇ ಒಳ್ಳೆಯದಿದ್ದರೂ ಸಹಿತ ಅದು ಪಾತ್ರೆ ಹೊಲಸಿದ್ರೆ ಹಾಲು ಸುಧಾ ಕೆಟ್ಟು ಹೋಗ್ತದೆ. ಆದ್ದರಿಂದಾಗಿ ಮತ್ತು ಪರಮಾತ್ಮ ಈ ನಮ್ಮ ದೋಷದಿಂದ ಯುಕ್ತ ಆಗ್ತಾನೇನು, ಭಗವಂತನಿಗೆ ನಮ್ಮ ದೋಷಗಳು ಬರ್ತವೇನೋ ಅಂತ ತಿಳ್ಕೊಂಡಂತಂದರೆ ಅದಕ್ಕೆ ಉತ್ತರ ಕೊಟ್ಟರು ಪೂತಾತ್ಮನೇ ನಮಃ ಅಂತ. ಪರಮಾತ್ಮ ಎಲ್ಲಿದ್ದರೂ ಸಹಿತ ಅವನು ನಮ್ಮ ಯಾವುದೇ ದೋಷಗಳಿಂದ ಅವನು ಪೀಡಿತನಾಗೋದಿಲ್ಲ. ನಮ್ಮ ಯಾವುದೇ ದೋಷಗಳು ಅವನ ಮೇಲೆ ಯಾವುದೇ ರೀತಿಯಿಂದಲೂ ಪರಿಣಾಮ ಬೀರೋದಿಲ್ಲ. ಆದ್ದರಿಂದಾಗಿ ಅವನಿಗೆ ಪೂತಾತ್ಮ ಪೂತಾತ್ಮ ಅಂತೇಳಿ ಕರೆದಿದ್ದಾನೆ. ಇಂಥ ಪೂತಾತ್ಮ ನಮಗೇನಾಗಿದ್ದಾನೆ ಅಂತಂದರೆ, ನಮಗೆ ಭಾಳ ಬೇಕಾದವನಾಗಿದ್ದಾನೆ. ನಮಗೆ ಬಹಳ ಆಗಿದ್ದಾನೆ ಅಂತ ಅನ್ನೋದಕ್ಕೋಸ್ಕರ ತಿಳಿಸುವ ಪರಮಾತ್ಮನ ಹೆಸರು ಪರಮಾತ್ಮನೇ ನಮಃ. ಪರಮ ಆತ್ಮ, ಆತ್ಮ ಅಂತಂದ್ರೆ ಒಂದೇ, ಆಪ್ತ ಅಂತಂದ್ರೂ ಒಂದೇ. ಪರಮಾತ್ಮ ನಮ್ಮೆಲ್ಲರಿಗೂ ಪ್ರಿಯ. ವಿಷ್ಣು ಸಹಸ್ರನಾಮ ಹೇಳಿತು, ಭಗವಂತ ನಮ್ಮೆಲ್ಲರಿಗೂ ಅತ್ಯಂತ ಪ್ರಿಯನಾಗಿದ್ದಾನೆ ಅಂತ ತಿಳ್ಕೊಂಡಂತ. ಆದರೆ ಇದು ಹೇಗಾಗಿದ್ದಾನೆ ಪರಮಾತ್ಮ, ಯಾಕೆ ನಮಗೆ ಪ್ರಿಯನಾಗಿದ್ದಾನೆ ಅನ್ನೋದನ್ನು 11ನೇ ಮಂತ್ರ ನಮಗೆ ತಿಳಿಸ್ಕೊಡ್ತದೆ. ಇತಿ ಚಿದ್ಧಿತ್ವಾ ಧನ ಜಯಂತಂ ನದಂ ಓದತೀನಾಂ ಮದೆ ಮದೆ ಅನುಮದಂತಿ ವಿಪ್ರ ನದಂ ಯೋ ಯುವತೀನಾಂ. ಇಲ್ಲಿ
ಉಪದೇಶ ಮಾಡ್ತಕ್ಕಂಥವರು ವಿಶ್ವಾಮಿತ್ರರು, ಉಪದೇಶ ಕೇಳ್ತಕ್ಕಂಥ ವ್ಯಕ್ತಿ ಇಂದ್ರ. ಇಂದ್ರನಿಗೆ ಹೇಳ್ತಾರೆ, ಪರಮಾತ್ಮ ನಮಗೆ ಅತ್ಯಂತ ಪ್ರಿಯನಾಗಿದ್ದಾನೆ. ಯಾಕೆ? ಮದೇ ನಮ್ಮ ಜೀವನದಲ್ಲಿ ಪ್ರತಿ ದಿವಸವೂ ಯುದ್ಧ ನಡೆದಿದೆ. ಒಂದು ಶರೀರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಆ್ಯಕ್ಷನ್ ರಿಯಾಕ್ಷನ್ಗಳು ಅವು ನಡೆದಿವೆ. ಅದರ ನಂತರ ನಮ್ಮ ಮನೆಯಲ್ಲಿ ಅನೇಕ ರೀತಿಯಾಗಿ ಮತಭೇದಗಳ ಯುದ್ಧ ನಡೆದಿದೆ. ಆನಂತರ ಮೂರನೆಯದಾಗಿ ಹೊರಗಿನ ಜೀವನದಲ್ಲಿ ಉಪಜೀವನ ಮಾಡುವಾಗ ಅಲ್ಲಿಯೂ ಕೂಡ ಸಂಘರ್ಷ ನಡೆದಿದೆ. ಇದರ ಜೊತೆಯಲ್ಲಿ ಒಳಗಿರ್ತಕ್ಕಂಥ ಜೀವ ಪರಮಾತ್ಮನ ಹತ್ರ ಹೋಗಬೇಕು ಅಂತ ತಿಳ್ಕೊಂಡಂತಂದರೆ 6 ಶತ್ರುಗಳು ಅವನಿಗೆ ಪೀಡಿಸ್ತಾ ಇವೆ. ನಮ್ಮ 6 ಸ್ವಭಾವಗಳು, ಅದರಲ್ಲಿ ಕಾಮ ಮತ್ತು ಕ್ರೋಧ, ಇವು 2 ನಮ್ಮ ದೊಡ್ಡ ಶತ್ರುಗಳು. ಮತ್ತು ಈಗಂತೂ ಈಗಿನ ವಿಜ್ಞಾನವೂ ಕೂಡ ಸಿದ್ಧ ಮಾಡಿದೆ, ಎಷ್ಟು ನಾವು ಸಿಟ್ಟಿಗೆ ಬರ್ತೇವೆ ಅಷ್ಟು ನಮ್ಮ ಶರೀರದ ಶಕ್ತಿ ಹಾನಿಯಾಗ್ತದೆ. ಇಲ್ಲೇ ನ್ಯೂರಾಲಜಿಸ್ಟ್ ಕೂತ್ಕೊಂಡಿದ್ದಾರೆ. ಆದ್ದರಿಂದ ಸಿಟ್ಟು ಎಷ್ಟು ಬಂದಷ್ಟು ನಮ್ಮ ಬ್ರೈನ್ನಲ್ಲಿರ್ತಕ್ಕಂಥ ನ್ಯೂರಾನ್ಸ್ ಅವು ಬಹಳ ಅತ್ಯಂತ ಪೀಡಿತವಾಗಿ ಎಷ್ಟೋ ಸಲ ಅತಿ ಸಿಟ್ಟು ಬಂತು ತಿಳ್ಕೊಂಡಂತಂದರೆ ಬ್ರೈನ್ ಹೆಮರೇಜ್ ಆಗ್ತದೆ. ನಮ್ಮಲ್ಲಿ ನಾವು ಕಲೀಗ್ ಒಬ್ಬರಿದ್ದರು, ಭಾಳ ಒಳ್ಳೆಯ ಮನುಷ್ಯ, ಅತ್ಯಂತ ಯಾವ ಮೋಸ ಮರೆ ಮಂಚೆ ಏನೂ ಇರಲಿಲ್ಲ. ಆದರೆ ಅವನಲ್ಲಿ ದೋಷ ಏನಿತ್ತು ಅಂತಂದರೆ, ಒಬ್ಬ ವಿದ್ಯಾರ್ಥಿ ಇವತ್ತು ಹೋಮ್ವರ್ಕ್ ಮಾಡಲಿಲ್ಲ ಅಂತ ತಿಳ್ಕೊಂಡ್ರೆ ಸಿಟ್ಟಿಗೆ ಬಂದು ಮುಖ ಕೆಂಪು ಮಾಡಿ ಭಾಳ ಸಿಟ್ಟಿಗೆ ಬರ್ತಿದ್ರು. ನಾನು 1000 ಸಲ ಅವ್ರಿಗೆ ಹೇಳಿದ್ದೇನೆ, ಇದನ್ನು ಕಂಟ್ರೋಲ್ ಮಾಡಿ ಅಂತ ತಿಳ್ಕೊಂಡಂತೆ. ಆದರೆ ಇದೇ ರೀತಿ ಒಂದು ಕ್ಲಾಸ್ನಾಗೇ ಹೀಗೆ ಭಾಳ ಸಿಟ್ಟಿಗೆ ಬಂದು ಬ್ರೈನ್ ಹೆಮರೇಜ್ ಆಗಿ ಬಾಂಬೆ ಹಾಸ್ಪಿಟಲ್ನ 6 ತಿಂಗಳಿದ್ದು ಆನಂತರ ಹೊರಟೋಗ್ಬಿಟ್ರು. ಅಂದರೆ ನಮ್ಮ ಮುಖ್ಯ ಶತ್ರು ಸಿಟ್ಟು. ಸಿಟ್ಟು ಬಂದಾಗ BP ಹೆಚ್ಚಾಗ್ತದೆ, ಇದು ನಿಶ್ಚಿತ. ಸಿಟ್ಟು ಬಂದಾಗ ವಿಚಾರ ಶಕ್ತಿ ಕುಂಠಿತ ಆಗ್ತದೆ, ನಿಶ್ಚಿತ. ಅದಕ್ಕೇನೆ ಭಗವದ್ಗೀತೆಯಲ್ಲಿ ಕ್ರಮ ಹೇಳಿದ್ದಾರೆ, ಹೇಗೆ ಮನುಷ್ಯನ ಪತನ ಆಗ್ತದೆ ಅಂತ ತಿಳ್ಕೊಂಡಂತೇಳಿ. ಮನುಷ್ಯ ಕಾಮಾತ್ ಕ್ರೋಧೋ ಬೀಜಾಯತೆ, ಅದು ಬೇಕು ಇದು ಬೇಕು ಇದು ಬೇಕಂತ ಬಯಸ್ತಾನೆ. ಬಯಸಿದ್ದೆಲ್ಲ ಸಿಕ್ಕೋದಿಲ್ಲ, ಸಿಟ್ಟಿಗೆ ಬರ್ತಾನೆ. ಇವತ್ತು ಹೆಂಡ್ತಿಗೆ ಹೇಳ್ತಾನೆ ಎಷ್ಟು ಅಡಿಗೆ ಆಗಬೇಕು ಹಾಗೆ ಅಂತ ತಿಳ್ಕೊಂಡಂತೇಳಿ, ಅವ್ರು ಹೇಳ್ತಾರೆ ಗಡಿಬಿಡಿ ಒಳಗೆ 1-2 ಆಗಿಲ್ಲ ಅಂದರೆ ಸಿಟ್ಟು ಬರ್ತದೆ. ಕಾಮಾತ್ ಕ್ರೋಧೋ ಬೀಜಾಯತೆ. ಕ್ರೋಧ ಬಂದಾಗ ಏನಾಗ್ತದೆ ಅಂತ ತಿಳ್ಕೊಂಡಂತಂದರೆ ಸೈಕಾಲಜಿ, ಭಗವದ್ಗೀತೆ ಸೈಕಾಲಜಿ ಹೇಳ್ತದೆ, ಸಮೋಹ, ಮನುಷ್ಯನ ವಿಚಾರ ಶಕ್ತಿ ಕುಂಠಿತ ಆಗ್ತದೆ. ಸಮೋಹ ಅಂತ ತಿಳ್ಕೊಂಡಂತಂದರೆ ವೈಚಾರಿಕ ಶಕ್ತಿಯ ಕಡಿಮೆತನ ಅಥವಾ ವೈಚಾರ ಶಕ್ತಿಯಲ್ಲಿ ಅನಾನುಕೂಲತೆ ಬರ್ತದೆ. ಸಮೋಹಾತ್ ಸ್ಮೃತಿ ವಿಭ್ರಮ. ಯಾವಾಗ ವೈಚಾರಿಕ ಶಕ್ತಿ ಕಡಿಮೆ ಆಗಿ ಸಿಟ್ಟು ಬಂದಿರ್ತಾನೆ, ಇದು ಬಂದಿರ್ತಾನೆ, ಯಾರು ನೋಡಿ ಎತ್ತಿ ಕೈಯಾಗ ಕೂಸಿರ್ತೀವಿ, ಕೂಸನ್ನ ಎತ್ತಿ ಎಸಿತಾನೆ. ನಮ್ಮ ಸೋದರ ಮಾವ ಇವತ್ತು ಇದ್ದಾರೆ, ಅವರು ಸಿಟ್ಟು ಬಂದರೆ ಕೂಸಿನ ಎತ್ತಿ ಎಸಿಬೇಕು. ಪಾಪ ಮಕ್ಕಳು ಗಟ್ಟಿದ್ದು ಅಂತ ಉಳಿದು ಯಾವುದೂ ಹೋಗಿಲ್ಲ. ನಮ್ಮ ಸ್ವತಃ ಸೋದರ ಮಾವ. ತಾತ್ಪರ್ಯ ಸಿಟ್ಟಿಗೆ ಬಂದಾಗ ಮನುಷ್ಯನಿಗೆ ನಾನು ಏನು ಮಾಡ್ತಾ ಇದ್ದೀನಿ, ಯಾರನ್ನ ಹೊಡಿತಾ ಇದ್ದೀನಿ, ಏನು ಮಾಡ್ತಿದ್ದೀನಿ ಅಂತನ್ನೋ ಭಾವನೆ ಬರೋದಿಲ್ಲ. ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ. ಯಾವಾಗ ಅವನಿಗೆ ಯುಕ್ತಾಯುಕ್ತತೆಯ ವಿಚಾರ ಇರೋದಿಲ್ಲ, ಆಗ ಅವನಿಗೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ವಿಚಾರ ಮಾಡೋ ಕ್ರಮವೇ ಹೊರಟೋಗ್ಬಿಡ್ತದೆ. ಆಗ ಮನುಷ್ಯನ ವಿನಾಶದ ದಾರಿಗೆ ಮುಂದುವರಿತಾನೆ. ಹೀಗಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದೇನು ಅಂತಂದರೆ, ಕಾಮ ಏಷ ಕ್ರೋಧ ಏಷ. ಕಾಮ ಕ್ರೋಧ ಇವೆರಡು ನಿನ್ನ ದೊಡ್ಡ ಶತ್ರುಗಳು. ಇವುಗಳನ್ನು ನೀನು ಕಂಟ್ರೋಲ್ ಮಾಡು. ನೀವು ಸಿಟ್ಟು ಕಂಟ್ರೋಲ್ ಮಾಡಿರಿ, ನಿಮಗೆ 1000 ಕೆಲಸ ಆಗ್ತದೆ. ಇದನ್ನು ನಾನು ಪ್ರಾಕ್ಟಿಕಲ್ ಸಾಕಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ದೀನಿ. ಸಿಟ್ಟು ಯಾವುದೇ ಸಂದರ್ಭದಲ್ಲಿ ಸಿಟ್ಟಿಗೆ ಬರಬೇಡಿ ನೋಡಿ, ಆಗ ನಿಮ್ಮ ಎಷ್ಟು ಮನಸ್ಸು ಶಾಂತಿ ಇರ್ತದೆ, ನಿಮ್ಮ ಸ್ಮರಣ ಶಕ್ತಿ ಅತಿ ತೀಕ್ಷ್ಣವಾಗಿ ಬೆಳೀತದೆ. ನಿಮಗೆ 100 ಪುಸ್ತಕ ಸಿಟ್ಟಿಗೆ ಬರದೇ ಇದ್ದರೆ ಆ ನ್ಯೂರಾನ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇರ್ತವೆ. ಇಂಥ ಪೇಜು, ಈ ಪೇಜ್ನಲ್ಲಿ ಈ ಶ್ಲೋಕ ಹೀಗಿದೆ ಅಂತ ಅನ್ನೋದು, ಈ ದೃಶ್ಯ ನಿಮ್ಮ ಕಣ್ಣೆದುರಿಗೆ ಬರ್ತದೆ. ಅದನ್ನು ನಿಮ್ಮ ಅನುಭವಕ್ಕೂ ಬರುತ್ತೆ, ಪ್ರಯತ್ನ ಮಾಡಿರಿ. ಪರಮಾತ್ಮ ನಾವೇನು ಮಾಡ್ತಾನೆ ಅಂತಂದರೆ, ಈ ಯುದ್ಧದಲ್ಲಿ ನಮಗೆ ಸಹಾಯ ಮಾಡ್ತಾನೆ.
ಅದಕ್ಕೆ ಈ ಮಂತ್ರ ಹೇಳ್ತದೆ, ಮದೇ ಮದೇ ಪ್ರತಿದಿನವೂ ನಡೆಯುವ ನಮ್ಮ ಆಂತರಿಕ ಇದಕ್ಕೆ ಆಧ್ಯಾತ್ಮಿಕ ಯುದ್ಧ ಅಂತ ಕರೀತಾರೆ. ಮನಸ್ಸು ಕಾಮಕ್ರೋಧಗಳ ಜೊತೆಯಲ್ಲಿ ಈ ಸಂಘರ್ಷ ಮಾಡುವುದಕ್ಕೆ ಆಧ್ಯಾತ್ಮಿಕ ಯುದ್ಧ ಅಂತ ಕರೀತಾರೆ. ಈ ಆಧ್ಯಾತ್ಮಿಕ ಯುದ್ಧದಲ್ಲಿ ನೀನೇನು ಮಾಡ್ತೀಯ ಅಂತ ತಿಳ್ಕೊಂಡಂತಂದರೆ ಜಯಂತಂ, ನಮಗೆ ಜಯ ತಂದು ಕೊಡ್ತೀವಿ. ದೇವರಿಗೆ ನಾವು ಶರಣು ಹೋದರೆ ಪರಮಾತ್ಮ ಸಿಟ್ಟು ಬಂದ ಕ್ಷಣಕ್ಕೆ ದೇವ್ರ ನೆನಪಾಗಬೇಕು. ದೇವರು ಹಿಂಗೆ ಮಾಡುತ್ತೆ ಅಂತ ನೆನಪಾಗಿದ್ರೆ ಸಿಟ್ಟು ತಾನಾಗೆ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ಗಾದೆ ಮಾತಿತ್ತು, ಸಿಟ್ಟು ಬಂದರೆ ಹಿಟ್ಟು ಮುಕ್ಕು ಅಂತ ತಿಳ್ಕೊಂಡು ಅಂಥೇಳಿ. ಹಿಟ್ಟು ಅಂತ ತಿಳ್ಕೊಂಡಂತಂದರೆ ಲಕ್ಷ್ಮೀದೇನ ಸ್ಮರಣೆ ಮಾಡುವಂಥ ಅರ್ಥ. ವೇದದೊಳಗೆ ಹಿಟ್ಟು ಅಂತ ತಿಳ್ಕೊಂಡ್ರೆ ಲಕ್ಷ್ಮೀದೇವಿ, ಯಾಕೆಂದರೆ ವಸ್ತುವಿನ ಸಾರ ರೂಪಗಳವಳು. ಆದ್ದರಿಂದ ಈ ರೀತಿಯಾಗಿ ಅನುಮಾನದಿಂದ ಅವಳನ್ನು ಕರೆದಿದ್ದಾರೆ, ರೂಪಕ ಆ ರೀತಿಯಾಗಿ ಕರೆದಿದ್ದಾರೆ. ಪರಮಾತ್ಮ ಏನು ಮಾಡ್ತಾನೆ, ನಮಗೆ ಜಯವನ್ನು ತಂದು ಕೊಡ್ತಾನೆ. ಜಯವನ್ನು ತಂದು ಕೊಟ್ಟ ಕ್ಷಣಕ್ಕೇನೆ ಆ ಶತ್ರುಗಳ ಸಂಪತ್ತಿ ಅಂತೇನಿದೆ ಆ ಸಂಪತ್ತಿ ನಮಗೆ ತಂದು ಕೊಡ್ತಾನೆ. ಅಂದರೆ ಶತ್ರುಗಳಿಂದ ಆಗುವ ಹಾನಿಯನ್ನು ತಡೆದು ನಮಗೆ ವಿಚಾರ ಶಕ್ತಿಯನ್ನು ಕೊಟ್ಟು ನಮ್ಮ ಜೀವನದಲ್ಲಿ ನಾವು ಸರಿಯಾದ ಡಿಸಿಷನ್ ನಿರ್ಣಯ ತೆಗೆದಕ್ಕೋಸ್ಕರ ಪರಮಾತ್ಮ ನಮಗೆ ಅನುಕೂಲತೆಯನ್ನು ಮಾಡಿಕೊಡ್ತಾನೆ. ಇದನ್ನು ವಿಪ್ರಾಹ ಅನುಮದಂತಿ ವಿಪ್ರಾಹ. ಇದು ಬ್ರಾಹ್ಮಣರು ವಿಪ್ರರು ಅಂತಂದ್ರೆ ಬರೀ ಬ್ರಾಹ್ಮಣರಂತಲ್ಲ, ಯಾರು ಚಿಂತನಶೀಲರಿದ್ದಾರೆ, ಸರಿಯಾಗಿ ವಿಚಾರ ಮಾಡ್ತಕ್ಕಂಥವರಿದ್ದಾರೆ, ಅವರು ಬ್ರಾಹ್ಮಣರು. ಆ ಬ್ರಾಹ್ಮಣರು ಪರಮಾತ್ಮನ ಈ ಉಪಕಾರವನ್ನು ಪ್ರತಿಕ್ಷಣದಲ್ಲಿ ಸ್ಮರಣೆ ಮಾಡ್ತಾರೆ. ಪರಮಾತ್ಮ ಸಂಘರ್ಷ ಇದೆ, ಜೀವನದಲ್ಲಿಯೂ ಇದೆ, ವ್ಯವಹಾರದಲ್ಲಿಯೂ ಇದೆ, ಆನಂತರ ಮಾನಸಿಕ ಸಂಘರ್ಷವೂ ಇದೆ, ಆಧ್ಯಾತ್ಮಿಕ ಸಂಘರ್ಷವೂ ಇದೆ. ಈ ಸಂಘರ್ಷದಲ್ಲಿ ನನಗೆ ಜಯ ಕೊಡು, ನನ್ನ ಮನಸ್ಸನ್ನು ಸ್ಥಿರಗೊಳಿಸಿ, ನನ್ನ ಮನಸ್ಸು ತಪ್ಪು ಮಾಡದಂತೆ ನನ್ನ ಮೇಲೆ ಅನುಗ್ರಹ ಮಾಡು. ಯಾಕೆ ಅಂತ ತಿಳ್ಕೊಂಡಂತಂದರೆ ಈ ರೀತಿಯಾಗಿ ನಮಗೆ ಉಪಕಾರ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಓದತೀನಾಂ ನದಂ. ಸಾಧಾರಣ ಮೊದಲಿನ 100 ಮಂತ್ರಗಳಲ್ಲಿ ನದಮ್ಯೋ ಯುವತೀನಾಂ, ಆನಂತರ ನದಮ್ಮ ಓದತೀನಾಂ ಇಶುದ್ಧಸಿ, ಈ ಶಬ್ದ ಒಂದು 100 ಸಲ ಆದರೂ ಬರ್ತದೆ. ಯಾಕೆ ಅಂತಿಕೊಂಡಂತಂದರೆ ಓದತೀನಾಂ, ನಮ್ಮನ್ನು ಪರಮಾತ್ಮನ ಗುಣಗಳಿಂದ ತೃಪ್ತಿಪಡಿಸುವ ವೇದಗಳು ಅಂತೇನಿವೆ ಅವುಗಳಿಗೆ ಓದತೀನಾಂ ಅಂತಿಕೊಂಡಂತ ಹೆಸರು. ಅವುಗಳಿಗೆ ನದಂ ಬಲಸ್ವಾಮಿಯಾದಂಥ ನದಂ ವಾಯುದೇವರು ಆ ವೇದಗಳ ರಕ್ಷಕರು. ಪರಮಾತ್ಮ ನೀನು ವೇದಗಳ ರಕ್ಷಕನಾದ ವಾಯುದೇವರ ಅನುಗ್ರಹ ನಮ್ಮ ಮೇಲೆ ಮಾಡುವಂತೆ ಮಾಡಿ ನಮಗೆ ಮದೇ ಜಯಂತಂ, ಪ್ರತಿಯೊಂದು ಯುದ್ಧದಲ್ಲಿಯೂ ಪ್ರತಿಯೊಂದು ಸಂಘರ್ಷದಲ್ಲಿಯೂ ನಮಗೆ ನೀನು ಜಯವನ್ನು ಕೊಡ್ತಿದೆ. ಅಷ್ಟೇ ಅಲ್ಲ, ನದಂ ಯೋ ಯುವತೀನಾಂ, ಅದರ ಜೊತೆಗೆ ಯೋ ಯುವತೀನಾಂ ಅಂತಿಕೊಂಡಂತಂದರೆ ನೀರು, ಹರಿಯುವ ನೀರು, ಅಥವಾ ಜ್ಞಾನಧಾರೆ ರೂಪವಾದಂಥ ವೇದಗಳು. ಜ್ಞಾನಧಾರೆ ರೂಪವಾದಂಥ ವೇದದ ಜ್ಞಾನವನ್ನು ವಾಯುದೇವರು ನಮಗೆ ಕೊಟ್ಟು ನಮಗೆ ಈ ಜೀವನದ ಸಂಘರ್ಷದಲ್ಲಿ ಜಯವನ್ನು ತಂದುಕೊಡ್ತಾರೆ. ಜಯವನ್ನು ತಂದುಕೊಡೋದ್ರಿಂದ ಜ್ಞಾನಿಗಳು ಯಾವಾಗಲೂ ಈ ಜಯವನ್ನು ಕೊಡುವ ಪರಮಾತ್ಮನನ್ನು ಅತ್ಯಂತ ನಮಗೆ ಆಪ್ತ, ನನಗೆ ಅತ್ಯಂತ ಬೇಕಾದವನು ಅಂತೇಳಿ ಉಪಾಸನೆ ಮಾಡ್ತಾರೆ. ಆ ಉಪಾಸನೆಯ ಹೆಸರೇ ಓಂ ಪರಮಾತ್ಮನೇ ನಮಃ. ಪರಮ ಆತ್ಮ, ಆ ತತ್ವಾತ್ ಆತ್ಮ ನನ್ನಲ್ಲಿ ಪೂರ್ತಿಯಾಗಿ ವ್ಯಾಪ್ತನಾಗಿದ್ದುಕೊಂಡು ಪ್ರತಿಕ್ಷಣ ನನ್ನ ಯೋಗಕ್ಷೇಮವನ್ನು ನೋಡಿಕೊಳ್ತಕ್ಕಂಥ ಪರಮಾತ್ಮನಿಗೆ ಪರಮಾತ್ಮನೇ ನಮಃ ಅಂತ ತಿಳ್ಕೊಂಡಂತೇಳಿ ವಿಷ್ಣು ಸಹಸ್ರನಾಮದಲ್ಲಿ ಕರೆದಿದ್ದಾರೆ. ಇದು ಪ್ರಾಕ್ಟಿಕಲ್ ಹೇಗೆ ಅಂತ ತಿಳ್ಕೊಂಡಂತಂದರೆ ಸೈಕಾಲಜಿ ಪ್ರಕಾರ, ಮನೋವಿಜ್ಞಾನದ ಪ್ರಕಾರ ನನಗೆ ಏನಾಗಿಲ್ಲ, ನಾನು ನಿಶ್ಚಿತವಾಗಿಯೂ ಗೆಲ್ತೇನೆ, ನನಗೆ ಪರಮಾತ್ಮ ಅನುಗ್ರಹ ಮಾಡ್ಕೊತಾನೆ, ಯಾವ ಸಮಸ್ಯೆ ನನಗೇನು ಪೀಡೆ ಕೊಡೋದಿಲ್ಲ ಅಂತ ಅನ್ನುವ ಒಂದು ಏನು ಪಾಸಿಟಿವ್ ಥಿಂಕಿಂಗ್ ಇದೆ, ನಿಮ್ಮಲ್ಲಿ ಎಷ್ಟು ಪಾಸಿಟಿವ್ ಥಿಂಕಿಂಗ್ ಬೆಳೀತದೆ ಅಷ್ಟಷ್ಟು
ನಿಮ್ಮ ವ್ಯವಹಾರದಲ್ಲಿಯೂ, ನಿಮ್ಮ ಆಧ್ಯಾತ್ಮಿಕವಾದ ಸಂದರ್ಭದಲ್ಲಿಯೂ, ನಿಮ್ಮ ಶಾರೀರಿಕವಾದಂಥ ಸಂದರ್ಭದಲ್ಲಿಯೂ ನಿಮಗೆ ಯಾವಾಗಲೂ ಶಾಂತತೆ ಇರ್ತದೆ, ತೃಪ್ತಿ ಇರ್ತದೆ. ಏನೇ ವೇಳೆ ಇದ್ದರೂ, ಏನೇ ಸಂದರ್ಭ ಇದ್ದರೂ ಆ ವೇಳೆಯಲ್ಲಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾನಸಿಕ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಯಾಕೆ? ಪರಮಾತ್ಮ ಈ ರೀತಿಯಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಎಂತಹ ಪರಮಾತ್ಮ? ಯಾವನು ನಮ್ಮಲ್ಲಿದ್ದರೂ ಕೂಡ ದೋಷಯುಕ್ತನಾಗೋದಿಲ್ಲ. ಪೂತಾತ್ಮನೇ ಪರಮಾತ್ಮನಾಗಿದ್ದಾನೆ. ವಿಷ್ಣು ಸಹಸ್ರನಾಮದಲ್ಲಿ 1000 ಹೆಸರುಗಳಿಗೆ ಪ್ರತಿಯೊಂದಕ್ಕೂ ಸೀಕ್ವೆನ್ಸ್ ಇದೆ. ಇದರ ನಂತರ ಇದು ಏಕೆ, ಇದರ ನಂತರ ಇದು ಏಕೆ, ಈ ಮಂತ್ರಗಳಲ್ಲಿಯೂ ಕೂಡ ಈ ಮಂತ್ರದ ನಂತರ ಇದು ಏಕೆ, ಆ ರೀತಿಯಾಗಿರ್ತಕ್ಕಂಥ ಪರಸ್ಪರ ಸಂಬಂಧ ಇದೆ. ಸರಿ, ಪರಮಾತ್ಮ ಇಷ್ಟೆಲ್ಲ ಅನುಕೂಲ ಮಾಡಿಕೊಡ್ತಾನಲ್ಲ, ಅದರ ಎಷ್ಟು ಎಲ್ಲಿಯವರೆಗೂ ಅನುಕೂಲ ಮಾಡಿಕೊಡ್ತಾನೆ? ಎಲ್ಲಿ ಯಾವ ಸಂದರ್ಭದವರೆಗೂ ಕೂಡ ಅನುಕೂಲ ಮಾಡಿಕೊಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಕೇವಲ ಸಂಸಾರಿಕ ಸುಖ ಅಲ್ಲ, ಜ್ಞಾನ ಕೊಟ್ಟು ಕ್ರಮವಾಗಿ ಅಪರೋಕ್ಷ ಜ್ಞಾನ ಕೊಟ್ಟು ಮೋಕ್ಷದವರೆಗೂ ಪರಮಾತ್ಮ ನಮ್ಮ ಜೊತೆಗಿರ್ತಾನೆ. ಉಳಿದೆಲ್ಲ ಸಹಕಾರಿಗಳು ನಮ್ಮ ಜೊತೆಯನ್ನು ಬಿಟ್ಟು ಹೋಗ್ತಾರೆ, ಕೊನೆಗೆ ನಮ್ಮ ದೇಹವು ನಮ್ಮನ್ನು ಬಿಟ್ಟು ಹೋಗ್ತದೆ. ಆದರೆ ದೇವರು ಮಾತ್ರ ನಮ್ಮ ಕೈಯನ್ನು ಬಿಡೋದಿಲ್ಲ. ಯಾಕೆ? ಈ ಶರೀರದಿಂದ ಹೊರಗೆ ಹೊರಟ ಜೀವನ ಜೊತೆಗೆ ದೇವರಿರ್ತಾನೆ. ಆದ್ದರಿಂದಾಗಿ ನಮ್ಮ ಹಿಂದಿನ ಎಲ್ಲ ಜ್ಞಾನ ಅಂತೇನಿದೆ ನಮ್ಮ ಜೊತೆಗೆ ಬರ್ತದೆ. ಎಲ್ಲ ಬಿಟ್ಟು ಹೋಗ್ತೀವಿ, ಅದು ಜ್ಞಾನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತೇವೆ. ಅದಕ್ಕೋಸ್ಕರವೇ ಕೆಲವರು ಸಣ್ಣ ವಯಸ್ಸಿನಲ್ಲಿ ಬಹಳ ದೊಡ್ಡ ಜ್ಞಾನಿಗಳಾಗ್ತಾರೆ. ಕಾರಣ, ಹಿಂದಿನ ಜನ್ಮದ್ದೆಲ್ಲೂ ಈಗ ಅದು ಪ್ರಬುದ್ಧವಾಗಿದೆ. ಇದು ಪ್ಯಾರಾಸೈಕಾಲಜಿಯಲ್ಲಿ ಸಾಕಷ್ಟು ಉದಾಹರಣೆಗಳಿವೆ. ಈ ಪರಮಾತ್ಮ ಎಲ್ಲಿ ನಮ್ಮ ಉಪಕಾರ ಮಾಡ್ತಾನೆ ಅಂತಂದರೆ ಮುಕ್ತಿಯಲ್ಲೂ ಉಪಕಾರಕನಾಗ್ತಾನೆ. ಅದಕ್ಕೋಸ್ಕರ ಮುಂದಿನ ಹೆಸರೇನು? ಮುಕ್ತಾನಾಂ ಪರಮಾಗತಯೇ ನಮಃ. ಇಲ್ಲಿರ್ತಕ್ಕಂಥ ನಮಗಷ್ಟೇ ಅಲ್ಲ, ಮುಕ್ತಿಗೆ ನಾವು ಹೋದ ಮೇಲೆ ಮುಕ್ತಿಯಲ್ಲಿಯೂ ಕೂಡ ನಮಗೆ ಆಧಾರನಾಗಿರ್ತಕ್ಕಂಥವನು ಪರಮಾತ್ಮ. ಇವನು ಮುಕ್ತಿಯಲ್ಲಿಯೂ ಕೂಡ ಆಧಾರ ಯಾಕೆ ಹೇಗಿರ್ತಾನೆ? ಇಲ್ಲಿ ವಿಷ್ಣು ಸಹಸ್ರನಾಮ ಹೇಳಿತು ಮುಕ್ತರಿಗೆ ಆತ್ಮ ಪರಮಪ್ರಿಯ ಅಂತ ತಿಳ್ಕೊಂಡಂಥೇಳಿ. ಆದರೆ ಪರಮಾತ್ಮ ಯಾಕೆ ಪರಮಪ್ರಿಯನಾಗಿದ್ದಾನೆ? ಮುಕ್ತಿಯಲ್ಲೂ ಪರಮಪ್ರಿಯ ಅಂತ ಅವನನ್ನು ಯಾಕೆ ಕರೆದರು ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮನಿಗೆ ಇಲ್ಲಿ ಈ ಮಂತ್ರದಲ್ಲಿ ಕರೀತಾರೆ ಏನಂತ? ಓಜಿಯೋ ದೃಷ್ಣೋ ಸ್ಥಿರಮಾತನುಷ್ವ ಪತಿಂವೋ ಅಜ್ಞಾನಾಂ ಮಾತ್ವಾದಭನ್ ಯಾತು ಧಾನ ದುರೇವ ಧೇನೂನಾಂ ವಿಶುದ್ಧಸಿ. ಪರಮಾತ್ಮ, ನೀನು ಬಹಳ ಕಾಂತಿವಂತನಾಗಿದ್ದಿ, ಒಳ್ಳೆ ಪರ್ಸ್ನಾಲಿಟಿ ಇದೆ, ಅದಕ್ಕೆ ನಿನ್ನ ಕಡೆಗೆ ನಮ್ಮ ಆಕರ್ಷಣೆ ಉಂಟಾಗ್ತದೆ. ಅದರ ಜೊತೆಯಲ್ಲಿ ನೀನೇನಿದ್ದಿ? ದೃಷ್ಣೋ, ಸ್ವತಃ ಧೈರ್ಯಶಾಲಿಯಾಗಿ ನಮಗೂ ಧೈರ್ಯವನ್ನು ಕೊಡ್ತಾಯಿದ್ದೆ. ಮನುಷ್ಯನಿಗೆ ಜೀವನದಲ್ಲಿ ಧೈರ್ಯ ಬಹಳ ಮಹತ್ವಪೂರ್ಣವಾದದ್ದು. ಯಾವನು ಧೈರ್ಯವುಳ್ಳವನಿರ್ತಾನೆ ಅವನು ರಿಸ್ಕ್ ತೆಗೆದುಕೊಂಡು ಮುಂದುವರಿತಾನೆ. ಯಾವನಿಗೆ ಧೈರ್ಯ ಇಲ್ಲ, ಇದ್ದದ್ದು ಕಳ್ಕೊಳ್ತಾನೆ. ಪರಮಾತ್ಮನನ್ನು ಧೈರ್ಯವಾನ್ ಅಂತಿಕೊಂಡು ಉಪಾಸನೆ ಮಾಡಿದರೆ ನಮ್ಮ ಬುದ್ಧಿಯಲ್ಲಿಯೂ ನಮ್ಮ ಮನಸ್ಸಿನಲ್ಲಿಯೂ ಕೂಡ ಧೈರ್ಯ ಬೆಳೀತದೆ. ಹೇ ದೃಷ್ಣೋ, ಧೈರ್ಯದಿಂದ ಯುಕ್ತನಾಗಿರ್ತಕ್ಕಂಥ ಶ್ರೀಹರಿಯೇ, ನೀನು ಸ್ಥಿರಂ ಆತನುಷ್ವ, ನಮಗೆ ಏನು ಜ್ಞಾನ ಬಂದಿದೆ, ನಮಗೆ ಅಪರೋಕ್ಷ ಜ್ಞಾನ ಏನು ಸಿಕ್ಕಿದೆ ನಿನ್ನ ಅನುಗ್ರಹದಿಂದ, ಪತಿಂವೋ ಅಜ್ಞಾನಾಂ ನಾಶವಿಲ್ಲದ ವೇದಗಳ ಪತಿ ಸ್ವಾಮಿಯಾದ, ಆ ವೇದಗಳಿಗೆ ಅಭಿಮಾನಿಯಾದ ಭಾರತೀಯ ದೇವಿಗೆ ಪತಿಯಾದ ವಾಯುದೇವರು, ಅವರ ಅನುಗ್ರಹದಿಂದ ನೀನು ನಮ್ಮ ಮೇಲೆ ಅನುಗ್ರಹ ಮಾಡ್ತಾಯಿದ್ದೆ. ಎಲ್ಲ ಕಡೆ ಒಂದೇ ನಿಂತಿಟ್ಕೊಳ್ಬೇಕು. ಪರಮಾತ್ಮ ಡೈರೆಕ್ಟ್ ಅನುಗ್ರಹ ಮಾಡೋಂಗಿಲ್ಲ. ಮೊದಲು ಭಗವಂತನ PA ಹತ್ರ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೇಕು. ಅವರೇ ವಾಯುದೇವರು. ವಾಯುದೇವರ ಹತ್ರ ಅಪಾಯಿಂಟ್ಮೆಂಟ್ ಸಿಕ್ಕರೆ ಪರಮಾತ್ಮ ನಮ್ಮನ್ನು ನೋಡ್ತಾನೆ ಅಂತ ನಿಶ್ಚಿತ. ಇದು ಅಲ್ಲಿ ಅಧ್ಯಾತ್ಮದಲ್ಲೂ ಇದೇ ವ್ಯವಹಾರ ಇದೆ. ಆದ್ದರಿಂದಾಗಿ ನೀನು ಸ್ಥಿರಂ ಆತನುಷ್ವ, ನನಗೆ ನಮ್ಮ ಜ್ಞಾನವನ್ನು ನಿನ್ನಲ್ಲಿ ಭಕ್ತಿ ಅಂತಿಕೊಂಡಂತೇನಿದೆ, ನಿನ್ನಲ್ಲಿ ಏನು ವಿಶ್ವಾಸ ಬಂದಿದೆ, ಈ ವಿಶ್ವಾಸವನ್ನು ಸ್ಥಿರವಾಗಿಡು. ಯಾಕೆಂದರೆ ಬಿಟ್ಟು ಹೋಯಿತು ಅಂತಂದರೆ ಮತ್ತೆ ಪುನಃ ABCಡಿಂದ ಬರಬೇಕಾಗ್ತದೆ.
ಆದರೆ ನೀನು ಈ ಕೆಲಸ ಮಾಡ್ತೀನಿ ನನಗೆ ಗೊತ್ತಿದೆ. ಒಂದು ಸಲ ನೀವು ದೇವರನ್ನು ನಂಬಿದರೆ ಮುಂದೆ ನೀವು ನಂಬುವಂತೆ ಮಾಡ್ತಾ ಪರಮಾತ್ಮ ಹೋಗ್ತಾನೆ. ನಂಬಿಕೆ ಬಿಟ್ಟರೆ ಬಿಡುವಂತೆ ಪರಮಾತ್ಮ ಪ್ರೇರಣೆ ಮಾಡ್ತಾನೆ. ಭಗವಂತ ಹೇಗಿದ್ದಾನೆ ಅಂತ ತಿಳ್ಕೊಂಡಂತಂದರೆ ಅವನು ಸ್ಟೀರಿಂಗ್ ವೀಲ್ ಇದ್ದಾಗೆ. ನಾವು ಎಡಕ್ಕೆ ತಿರ್ಸಿದ್ರೆ ಅದು ಎಡಕ್ಕೇನೆ ನಮ್ಮ ದಬ್ಕೋತ ಹೋಗ್ತದೆ. ಅದಕ್ಕೆ ಮುಂದೆ ಏನದ ತೆಗೆದು ಏನೂ ಗೊತ್ತಿಲ್ಲ. ಪರಮಾತ್ಮ ಹೇಳ್ತಾನೆ, ನೀನು ಏನು ಮನಸ್ಸಿನಲ್ಲಿ ಸ್ಥಿರವಾಗಿ ವಿಚಾರ ಮಾಡ್ತಿ, ಇವತ್ತು ನನಗೆ ಹೇಳಲಿಕ್ಕೆ ಆಗೋಲ್ತು, ಯಾಕೋ ಭಾಳ ತ್ರಾಸದ ಅಂತಿಕೊಂಡಂತ ಮಲ್ಕೊಂತಿಕೊಂಡಂತ ಇನ್ನೂ ಆಲಸ್ಯ ತಂದು ಕೊಡ್ತಾನೆ. ಇಲ್ಲ ಸ್ವಲ್ಪ ಎದ್ದು ಪ್ರಯತ್ನ ಮಾಡ್ತೀನಿ ಅಂತಂದರೆ ಎಚ್ಚರಿಕೆ ಕೊಡ್ತಾನೆ, ಮುಂದೆ ನಿಮ್ಮ ಕೆಲಸವನ್ನು ಮಾಡಿಸ್ತಾನೆ. ಇದು ಭಗವಂತನು ನಮಗೆ ಮಾಡುವ ಪ್ರೇರಣೆ. ಈ ಪ್ರೇರಣೆಯಿಂದ ಬಂದಿರತಕ್ಕಂಥ ಏನೋ ಒಂದು ಜ್ಞಾನ ಇದೆ. ಅಂದರೆ ಪರಮಾತ್ಮನ ಮಹಿಮೆಗಳ ಬಗ್ಗೆ ಜ್ಞಾನ ಅಂತೇನಿದೆ, ಪರಮಾತ್ಮನ ಉಪಕಾರಗಳ ಬಗ್ಗೆ ಜ್ಞಾನ ಅಂತಿಕೊಂಡಂತೇನಿದೆ. ಈ ಜ್ಞಾನದಿಂದ ಬಂದದ್ದು ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಅಂತಂದರೆ ನನ್ನ ಬಿಂಬಮೂರ್ತಿಯ ದರ್ಶನ. ಬಿಂಬಮೂರ್ತಿಯ ದರ್ಶನ, ಬಿಂಬಮೂರ್ತಿಯಿಂದ ನಮಗೆ ಸಿಕ್ಕಿರತಕ್ಕಂಥ ಒಂದು ವಿಶಿಷ್ಟವಾದ ಉಪಕಾರ. ಆ ಬಿಂಬಮೂರ್ತಿಯಿಂದ ಬಂದಿರತಕ್ಕಂತಹ ಏನೊಂದು ಜ್ಞಾನ ಇದೆ, ಸ್ಥೈರ್ಯಂ ಜ್ಞಾನಂ, ಅದನ್ನು ಆತನುಷ್ವ, ಸ್ಥಿರ ಇಡು, ಬೆಳೆಸು, ಅದನ್ನು ಮೈನಸ್ ಮಾಡಬೇಡ. ನಿನ್ನಲ್ಲಿರ್ತಕ್ಕಂಥ ವಿಶ್ವಾಸ, ನಿನ್ನಲ್ಲಿ ಬಂದಿರತಕ್ಕಂಥ ನಿನ್ನ ಬಗ್ಗೆ ನನ್ನ ತಿಳುವಳಿಕೆ ಅಂತ ಬಂದಿದೆ, ಈ ತಿಳುವಳಿಕೆ ನೀನು ಸ್ಥಿರಗೊಳಿಸು. ಯಾಕೆಂತಂದರೆ ಆಯಿತು ದೇವರನ್ನು ನಂಬಿದ್ದೇವೆ ಸ್ಥಿರಗೊಳಿಸ್ತಾನೆ, ಹಾಗಲ್ಲ. ನಮ್ಮ ಶಾಸ್ತ್ರ ಏನು ಹೇಳ್ತದೆ ಅಂತಂದರೆ ಪುನಃ 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 ಅದನ್ನೇ ನೀವು ಅಭ್ಯಾಸ ಮಾಡಬೇಕು. ದೇವರ ಹತ್ರ ದಿನಾಲು ಬೇಡಿದರೆ, ಯಾರ ದಿನಾಲು ಬೇಡಿದರೆ ನಾವು ಸೆಟ್ಟಿಗೆ ಬರ್ತೀವಿ ಮಕ್ಕಳ ಮೇಲೆ, ದೇವ್ರ ಸೆಟ್ಟಿಗೆ ಬರ್ತಾನೇನೂ ಇಲ್ಲ. ದಿನಾಲು ಭಗವಂತನಿಗೆ ಬೇಡಬೇಕು. ಏನು ಬೇಡಬೇಕು? ಲೌಕಿಕ ಸಂಪತ್ತಿ, ಲೌಕಿಕ ಇದ್ಯಾವುದೂ ಇಲ್ಲ, ಅವಶ್ಯಕತೆ ಇಲ್ಲ. ಇದು ನಮ್ಮ ಪರಮಾತ್ಮ ಕೊಟ್ಟ ಶಕ್ತಿ, ಎಫರ್ಟ್ ಮೇಲೆ ಸಿಗ್ತದೆ. ಮತ್ತು ಇಷ್ಟೇ ಅಲ್ಲ, ನಾವು ಹುಟ್ಟುವಾಗಲೇ ಬರೆದಿದೆ ಇಲ್ಲಿ, ನಿನಗೆ ಇಷ್ಟು ಸಂಪತ್ತಿ ಸಿಗ್ತದೆ, ನಿನಗೆ ಇಷ್ಟು ವಿದ್ಯೆ ಸಿಗ್ತದೆ, ನಿನಗೆ ಇಷ್ಟು ಅನುಕೂಲತೆ ಸಿಗ್ತದೆ, ನಿನ್ನ ಜೀವನದಲ್ಲಿ ಇಷ್ಟು ಅನಾನುಕೂಲತೆ ಆಗ್ತದೆ. ಇದು ಚೇಂಜ್ ಆಗೋದಿಲ್ಲ. ಬಹಳಾದರೆ ಪರಮಾತ್ಮ ಅತಿ ದುಃಖ ಇದ್ದದ್ದನ್ನು ಕಡಿಮೆ ಮಾಡ್ತಾನೆ, ತಪ್ಪು ಮಾಡಿದರೆ ಸುಖ ಇದ್ದದ್ದನ್ನು ಕಡಿಮೆ ಮಾಡ್ತಾನೆ. ಯಾಕೆ? ಅವನು ಮಾನಿಟರ್, ಇನ್ಸ್ಪೆಕ್ಟರ್ ಅವನು. ಆದರೆ ಈ ನಾವು ಪರಮಾತ್ಮನ ಹತ್ರ ಬೇಡುವುದು ಲೌಕಿಕಕ್ಕೋಸ್ಕರ ಅಲ್ಲ, ಪರಮನ ಹತ್ರ ಬೇಡೋದು ಆಧ್ಯಾತ್ಮಿಕಕ್ಕೋಸ್ಕರ. ನಾವು ಮಾಡುವ ದಾನವಾಗಲಿ, ನಾವು ಮಾಡುವ ಪೂಜೆಯಾಗಲಿ, ನಾವು ಮಾಡುವ ಹೋಮ ಆಗಲಿ, ನಾವು ಹೇಳುವ ಮಂತ್ರ ಆಗಲಿ, ನಾವು ಹೇಳುವ ಪ್ರವಚನ ಆಗಲಿ, ನಾವು ಕೇಳುವ ಪ್ರವಚನ ಆಗಲಿ, ಎಲ್ಲಕ್ಕೂ ಒಂದೇ ಒಂದು ಗೋಲ್, ಭಗವಂತ ಅನುಗ್ರಹಿಸಿ. ಪರಮಾತ್ಮ ಮಾಡಿದ ಉಪಕಾರ ಸ್ಮರಣೆ ಮಾಡಿ, ನಿನ್ನಿಂದ ಇಷ್ಟಾಗಿದೆ, ಇದನ್ನು ಮುಂದುವರಿಸು. ನಾವು ಇದನ್ನು ಮಾಡದೇ ಇದ್ದರೆ ಕೃತಜ್ಞರಾಗ್ತೇವೆ. ಶಾಸ್ತ್ರ ಹೇಳ್ತದೆ, ಮನುಷ್ಯನಾಗಬೇಕಾಗಿದ್ದರೆ ನಿನ್ನಲ್ಲಿ ಕೃತಜ್ಞತೆ ಬೇಕು. ನಿನ್ನ ಮನೆಗೆ ಯಾವನೋ ಪಾರ್ಸಲ್ನ ಈಗಲೇನು ಬರ್ತಾವಲ್ಲ ಪಾರ್ಸಲ್, ಜೊಮ್ಯಾಟೊ ಪೆಮ್ಯಾಟೊ ಅಂತೇಳಿ, ಅವು ಬಂದವನಿಗೂ ಥ್ಯಾಂಕ್ಸ್ ಹೇಳಿ ಅಂತ ನಮ್ಮ ಶಾಸ್ತ್ರ ಹೇಳ್ತದೆ. ಮನೆ ತನಕ ತಂದು ಕೊಟ್ಟಾನಲ್ಲ, ಇಲ್ಲ ನೀವು ನೋಟು ತಿಂದು ಹೊಟ್ಟೆ ತುಂಬ್ಕೋತಿದ್ರೇನು? ಇಲ್ಲ, ಅಲ್ಲಿಂದ ನಿಮ್ಮ ಕೃತಜ್ಞತೆ ಪ್ರಾರಂಭವಾಗಲಿ. ಅದಕ್ಕೋಸ್ಕರವೇ ನಮ್ಮ ಶಾಸ್ತ್ರ ಹೇಳಿತು, ಮಾತೃದೇವೋ ಭವ. ಯಾಕೆ? ತಾಯಿ ನಮಗೆ ಉಪಕಾರ ಮಾಡ್ಯಾಳ, ಅದಕ್ಕೆ ಅವಳು ನನ್ನ ದೇವತಾ. ತಂದೆ ಉಪಕಾರ ಮಾಡಿದ್ದಾನೆ, ಪಿತೃದೇವೋ ಭವ. ಆಚಾರ್ಯರು ನಮಗೆ ವಿದ್ಯೆ ಕೊಟ್ಟಿದ್ದಾರೆ, ಭಗವಂತನ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ, ಆದ್ದರಿಂದ ಆಚಾರ್ಯ ದೇವೋ ಭವ. ಅತಿಥಿ ದೇವೋ ಭವ. ನಮ್ಮನಿಗೆ ಅತಿಥಿ ಬಂದಿದ್ದಾನೆ, ಅವನು ದೇವರು. ಯಾಕೆ? ನಮಗೆ ಊಟಕ್ಕೆ ಹಾಕೋ ಪುಣ್ಯ ಪಡೀಲಿಕ್ಕೆ ಅವಕಾಶ ಮಾಡಿಕೊಟ್ನಲ್ಲ, ಅವನು ಬರದೇ ಇದ್ದರೆ ನಾವು ಯಾರಿಗೂ ಊಟಕ್ಕೆ ಹಾಕ್ತಿದ್ದೆವು. ಅತಿಥಿ ಪೂಜಾದಿಂದ ಪರಮಾತ್ಮ ಸಂತುಷ್ಟನಾಗ್ತಾನೆ, ಅದರಿಂದ ಅವನೂ ದೇವತೆ. ಅದಕ್ಕೆ ಪರಮಾತ್ಮ ಏನು ಹೇಳ್ತಾನೆ, ಈ ರೀತಿಯಾದ ಏನು ಜ್ಞಾನ ನನಗೆ ಕೊಟ್ಟಿದ್ದಿ, ಆ ನಂತರ ಇದರಿಂದ ಬಂದಿರತಕ್ಕಂಥ ಅಪರೋಕ್ಷ ಜ್ಞಾನ ಅಂತೇನಿದೆ, ಆ ಅಪರೋಕ್ಷ ಜ್ಞಾನನ್ನು ಸ್ಥಿರಂ ಆತನುಷ್ವ, ಅದು ನನ್ನಲ್ಲಿ ಸ್ಥಿರವಾಗಿರುವಂತೆ ಮಾಡು, ಅದರ ವಿಸ್ಮೃತಿಯನ್ನು ತಂದುಕೊಡಬೇಡ. ಇಲ್ಲಿ ತನಕ ಪಡೆದ ಜ್ಞಾನಕ್ಕೆ ವಿಸ್ಮೃತಿ ಬರೋದು ಬೇಡ, ಹೆಚ್ಚಿನ ಜ್ಞಾನ ಬೆಳೆಸು.
ಯಾಕೆ ಅಂತ ತಿಳ್ಕೊಂಡಂತಂದರೆ ನಮ್ಮ ಜ್ಞಾನವನ್ನು ಕೆಡಿಸುವುದಕ್ಕೋಸ್ಕರ ಜಗತ್ತಿನಲ್ಲಿ ಎಷ್ಟು ಪಾಸಿಟಿವ್ ಶಕ್ತಿಗಳಿವೆ ಅಷ್ಟೇ ನೆಗೆಟಿವ್ ಶಕ್ತಿಗಳು ಕೂಡ ನಮ್ಮ ಹಿಂದೆ ಯಾವಾಗಲೂ ಬೆನ್ನತ್ತಿರ್ತವೆ. ಪಾಸಿಟಿವ್ ಶಕ್ತಿಯನ್ನು ಆದಷ್ಟು ಡೌನ್ ಮಾಡಬೇಕು ಅಂತೇಳಿ ನೆಗೆಟಿವ್ ಶಕ್ತಿ ನಮ್ಮನ್ನು ಬೆನ್ನಟ್ಟಿರ್ತದೆ. ನೀವು ಪ್ರತಿಯೊಂದು ಸಂದರ್ಭದಲ್ಲಿ ನೋಡಿ, ಎಲ್ಲೋ ಒಂದು ಆಮಿಷ ಇರ್ತದೆ, ಎಲ್ಲೋ ಒಂದು ಆಸೆ ಇರ್ತದೆ, ಎಲ್ಲೋ ಒಂದು ರೀತಿಯಿಂದ ಇದನ್ನು ಬಿಟ್ಟು ಅಲ್ಲಿ ಹೋಗೋಣ ಅಂತ ಅನ್ನಿಸ್ತಿರ್ತದೆ. ಆದರೆ ಆಮಿಷಕ್ಕೆ ಬಿದ್ದರೆ, ನಾವು ಆಸೆಗೆ ಬಿದ್ದರೆ ನಮ್ಮ ವಿನಾಶ ನಿಶ್ಚಿತ. ಆದ್ದರಿಂದ ಪರಮಾತ್ಮ ನೀನು ಇಲ್ಲಿ ಅಷ್ಟೇ ಅಲ್ಲ, ನನಗೆ ಬಂದಿರತಕ್ಕಂತಹ ಹೇ ಧೃಷ್ಣೋ ಓಜಿಯೋ, ಮಹಾಕಾಂತಿಯುಕ್ತನಾಗಿರ್ತಕ್ಕಂಥ ಶ್ರೀಹರಿ, ಎಲೆ ಧೈರ್ಯವನ್ನು ಕೊಡುವ ಧೈರ್ಯಶಾಲಿಗೆ ನೀನು ಪತಿಮ್ಮು ಅಜ್ಞಾನಾಂ ಪತಿಂ, ನಾಶವಾಗದ ವೇದಗಳ ಸ್ವಾಮಿಯಾದ ವಾಯುದೇವರ ಮುಖಾಂತರ ಸ್ಥಿರಂ ಆತನುಷ್ವ, ಅಪರೋಕ್ಷ ಜ್ಞಾನವನ್ನು, ನನಗೆ ಬಂದಿರತಕ್ಕಂಥ ಜ್ಞಾನವನ್ನು ಸ್ಥಿರಗೊಳಿಸಿ. ಯಾಕೆ? ದುರೇವಾಹ, ನಿನ್ನಿಂದ ನಮ್ಮನ್ನು ದೂರ ಮಾಡುವ, ನಿನ್ನ ವಿಚಾರದಿಂದ ನಮ್ಮನ್ನು ಸಂಸಾರದ ಕಡೆಗೆ ಎಳೆಯುವ ಏನು ಯಾತುಧಾನಾಹ, ರಾಕ್ಷಸರಿದ್ದಾರೆ, ದುಷ್ಟಶಕ್ತಿಗಳಿವೆ, ನೆಗೆಟಿವ್ ಫೋರ್ಸ್ ಅಂತೇನಿದೆ, ಅವುಗಳು ಮಾ ದಭನ್, ನನ್ನನ್ನು ಕೆಳಗೆ ಹಾಕೋದು ಬೇಡ, ಅವುಗಳಿಂದ ನಾನು ಪತಿತನಾಗೋದು ಬೇಡ. ಆದ್ದರಿಂದ ಪರಮಾತ್ಮ ಧೇನೂನಾಂ ವಿಶುದ್ಧಸಿ, ನನ್ನ ಹತ್ರ ಯಾಕೆ ಬಂದುಬಿಡ್ತೀನಿ ನೀನು, ಬೇರೆ ಹತ್ರ ಹೋಗಲ್ಲ ಅಂತಿಕೊಂಡಂತಂದ್ರೆ, ಇಲ್ಲ ಪರಮಾತ್ಮ ಜಗತ್ತಿಗೆ ನೀನೇ ಆಶ್ರಯನಾಗಿದ್ದೆ. ಇಲ್ಲಿ ವೇದದ ರೂಪಕದ ಕಡೆಗೆ ಲಕ್ಷ್ಯ ಕೊಡಿ. ಒಂದು ಸಿಂಬಲ್, ವೇದದ ಸಿಂಬಲ್ ಏನು ಅಂತಂದರೆ ಪರಮಾತ್ಮನಿಗೆ ಏನಂತ ಕರೆದಿದ್ದಾರೆ, ಬತ್ತಳಿಕೆ ಅಂತ ಕರೆದಿದ್ದಾರೆ. ಈ ಬಾಣ ಇಡ್ತೀವಲ್ಲ, ಅದಕ್ಕೆ ಇಂಗ್ಲೀಷ್ದಾಗ ಏನಂತ ನನಗೆ ಗೊತ್ತಿಲ್ಲ, ಅದಕ್ಕೆ ನಮ್ಮಲ್ಲಿ ಕನ್ನಡದಲ್ಲಿ ಬತ್ತಳಿಕೆ ಅಂತ ಕರೀತೇವೆ. ಹೇಗೆ ಬತ್ತಳಿಕೆಗಳಿಗೆ, ಬಾಣಗಳಿಗೆ ಬತ್ತಳಿಕೆ ಆಧಾರವೋ ಪರಮಾತ್ಮ ನಮಗೂ ಕೂಡ ಬತ್ತಳಿಕೆ ಆಗಿದ್ದಾನೆ. ಇಷ್ಟೇ ರೂಪಕ ಅಲ್ಲ, ಅಲ್ಲಿ ಬಾಣ ಅಂತಂದ್ರೆ ಏನು, ಗೋಲ್, ಗೋಲಿನ ಕಡೆಗೆ ಬಾಣ ಬಿಡೋದು ಯಾವಾಗಲೂ ಗೋಲ್ ಕಡೆಗೆ, ಗೋಲಿನ ಕಡೆಗೆ ಲಕ್ಷ್ಯ ಇದೆ. ಆ ಲಕ್ಷ್ಯ ಅದನ್ನು ಪುನಃ ನಮಗೆ ನವೀನೀಕರಿಸುತ್ತದೆ ಈ ವೇದ ಮಂತ್ರಗಳು. ಭಗವಂತನನ್ನು ಪಡೆಯುವ ಲಕ್ಷ್ಯವನ್ನು ಈ ವೇದ ಮಂತ್ರಗಳು ಇನ್ನೂ ಹೊಸತಾಗಿ ಮಾಡ್ತಾ ಇರ್ತವೆ. ಆದ್ದರಿಂದಾಗಿ ಹೇ ಧೇನೂನಾಂ ವಿಶುದ್ಧಸಿ, ಧೇನೂನಾಂ ವೇದವಾಚಾಂ ವೇದವಾಕ್ಯಾನಾಂ, ವೇದದ ಜ್ಞಾನಕ್ಕೆ ನೀನು ಆ ತರ್ಕಸ್ ಅಂತ ಹಿಂದಿಯಲ್ಲಿ ಕರೀತಾರೆ, ಕನ್ನಡದಲ್ಲಿ ಬತ್ತಳಿಕೆ ಅಂತ ಕರೀತಾರೆ, ಅದರಂತೆ ನೀನು ಆಶ್ರಯನಾಗಿದ್ದಿ. ಯಾಕೆ? ಬಾಣಗಳಿಗೆ ಬೇರೆ ಆಶ್ರಯ ಇಲ್ಲ, ಇಲ್ಲೇ ಅಲ್ಲಿ ಬಾದುಕಟ್ಟುಗಳಿಗೆ ಬರೋಂಗಿಲ್ಲ, ಇಲ್ಲಿಂದ ತೆಗೆದುಕೊಂಡು ಬಾಣ ಬಿಡುವುದು. ಅಂದರೆ ಯಾವಾಗಲೂ ನಿನ್ನ ಕಡೆಗೆ ನಮ್ಮ ಲಕ್ಷ್ಯವನ್ನು ಇಡಿಸಿ ನಿನ್ನನ್ನು ಪಡೆಯಬೇಕು ಅಂತನ್ನುವ ಹಂಬಲವನ್ನು ಉಂಟು ಮಾಡಿ ನೀನು ನಮಗೆ ನಿನ್ನ ಕಡೆಗೆ ಆಕರ್ಷಿತರನ್ನಾಗಿ ಮಾಡ್ತಾ ಇದ್ದೀರಿ. ಆದ್ದರಿಂದಾಗಿ ದುರೇವಾಹ ಯಾತುಧಾನಾಹ, ನಮ್ಮನ್ನು ದೇವರಿಂದ ದೂರ ಮಾಡುವ, ನಮ್ಮನ್ನು ಸತ್ಕಾರ್ಯದಿಂದ ದೂರ ಮಾಡುವ, ನಮ್ಮನ್ನು ಲೋಕೋಪಕಾರದಿಂದ ದೂರ ಮಾಡುವ ಆ ದುಷ್ಟಶಕ್ತಿಗಳು, ಆ ನೆಗೆಟಿವ್ ಫೋರ್ಸ್ ಅಂತೇನಿವೆ, ಇವು ಮಾ ದಭನ್, ನಮ್ಮನ್ನು ಕೆಳಗೆ ಬೀಳಿಸೋದು ಬೇಡ. ತ್ವಾ, ನಿನ್ನ ಸಲುವಾಗಿ, ನಿನ್ನಿಂದ ನಿನ್ನ ಕಡೆಗೆ ಬರುವ ನಮ್ಮನ್ನು ಕೆಳಗೆ ಬೀಳಿಸೋದು ಬೇಡ. ಆದ್ದರಿಂದಾಗಿ ಆ ಬುದ್ಧಿಯನ್ನು, ಆ ಜ್ಞಾನವನ್ನು, ಆ ಒಂದು ವಿಶಿಷ್ಟವಾದ ನಿನ್ನ ಸ್ವರೂಪದ ದರ್ಶನವನ್ನು ಸ್ಥಿರಂ ಆತನುಷ್ವ, ಸ್ಥಿರವಾಗಿ ಮಾಡು. ಯಾಕೆ? ನೀನು ಆ ಸಾಮರ್ಥ್ಯವುಳ್ಳವನಾಗಿದ್ದೆ. ಅಂದರೆ ಪರಮಾತ್ಮ ಇಲ್ಲಿ ಮಾತ್ರ ಉಪಕಾರಕನಲ್ಲ, ಪರಮಾತ್ಮ ಸಾಧನೆಯ ಕಾಲದಲ್ಲೂ ಉಪಕಾರಕ, ಮುಂದಿನ ಜನ್ಮಗಳಲ್ಲಿ ಉಪಕಾರಕ, ಮುಂದೆ ಮೋಕ್ಷದಲ್ಲಿಯೂ ಕೂಡ ಪರಮಾತ್ಮ ಉಪಕಾರಕನಾಗಿದ್ದಾನೆ. ಈ ಉಪಕಾರಕತ್ವದ ಸ್ಥಿರತೆ ತಿಳಿಸುವುದಕ್ಕೋಸ್ಕರ ಭಗವಂತನಿಗೆ ವಿಷ್ಣು ಸಹಸ್ರನಾಮ ಕರೆಯಿತು. ಮುಕ್ತಾನಾಂ ಪರಮ
ಗತಯೇ ನಮಃ. ಮುಕ್ತರಿಗೂ ಕೂಡ ಪರಮ ಆಶ್ರಯನು, ಅವರಿಗೆ ಪರಮ ಜ್ಞಾನದಾಯಕನು ಅಂತನ್ನುವುದನ್ನು ತಿಳಿದುಕೊಂಡೆ. ಇದರ ನಂತರ ಬರ್ತಕ್ಕಂಥ ಭಗವಂತನ ಇನ್ನೊಂದು ಹೆಸರು ಅವ್ಯಯಾಯ ನಮಃ. ವ್ಯಯ ಅಂತಿಕೊಂಡಂತಂದರೆ ವಿನಾಶ, ಅವ್ಯಯ ಅಂತಂದರೆ ಇಂಥ ಪರಮಾತ್ಮನಿಗೆ ಎಂದೂ ವಿನಾಶ ಇಲ್ಲ. ಇದು ಮುಕ್ತಾನಾಂ ಪರಮಾಗತಿಯ ನಂತರ ಬಂತಲ್ಲ, ನಂತರ ಯಾಕೆ ಬಂತಿದು? ಮುಕ್ತಿಯಲ್ಲಿಯೂ ಕೂಡ ಪರಮಾತ್ಮ ನಮಗೆ ಸಹಾಯಕನಾಗಿದ್ದಾನೆ. ಆಯ್ತಪ್ಪ ಸರಿ, ಈ ಪರಮಾತ್ಮ ಹೋದ ಮೇಲೆ ಮುಂದೆ ಗತಿ ಏನು? ಮುಂದೆ ನಮಗೆ ಯಾರು ಉಪಕಾರ ಮಾಡೋರು? ಪ್ರಶ್ನೆ ಅಂತ ಬಂದೇ ಬರ್ತದೆ. ಅದಕ್ಕೆ ನಿಮ್ಮ ಪ್ರಶ್ನೆಗೆ, ಸಂಶಯಕ್ಕೆ ಉತ್ತರ ಇವನು ಎಂದೂ ಹೋಗೋದಿಲ್ಲ. ಅವ್ಯಯಾಯ ನಮಃ. ಹಿಂದಿನ ಮಂತ್ರದ ಕ್ವಶನಿಗೆ ಕಂಟಿನ್ಯೂಟಿ ಒಂದು ಸೀಕ್ವೆನ್ಸ್ ಕೊಟ್ಟಿದೆ. ಈ ಪರಮಾತ್ಮ ಅವ್ಯಯನಾಗಿದ್ದಾನೆ. ಅವ್ಯಯನಾಗಿದ್ದಾನೆ ಇದನ್ನು ವಿವರಣೆ ಮಾಡೋದು ಹೇಗೆ? ವೇದ ಮಂತ್ರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಿಂಬಾಲಿಸಮ್ ಇಟ್ಕೊಂಡು ಅದನ್ನು ವಿವರಣೆ ಮಾಡ್ತದೆ. ತ್ವಯಾ ವಯಂ ಶಾಶ್ವದ್ಮಹೇ ರಣೇಶು ನದಂ ಓದತೀನಾಂ ಪ್ರಪಶ್ಯಂತೋ ಯುಧೆ ಅನ್ಯಾನಿ ಭೂರಿ ನದಂ ಯೋ ಯುವತೀನೋಂ. ಎಲೆ ಇಂದ್ರನಾಮಕ ಶ್ರೀಹರಿಯೇ, ತ್ವಯ ನೀನು ಯಾವಾಗ ನಮ್ಮ ಮೇಲೆ ಅನುಗ್ರಹ ಮಾಡ್ತಿ? ಯಾಕೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗಿ ಅಂತಂದರೆ ಅನುಗ್ರಹ ಮಾಡಿದ್ದಿ ಅಂತ ಅರ್ಥ. ನೀನು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿದ್ದರಿಂದಾಗಿ ವಯಂ ರಣೇಶು ಯೋಧೇ ಅನ್ಯಾನಿ ಪ್ರಪಶ್ಯತಾಂ. ನಿನ್ನ ಅನುಗ್ರಹದಿಂದ ಮುಂದೆ ಬರತಕ್ಕಂತಹ ಏನೇನು ಯುದ್ಧ ಇದೆ, ನಮ್ಮ ಜೀವನದಲ್ಲಿ ಏನು ಸಂಘರ್ಷ ಇದೆ, ಯಾಕೆ ಪ್ರತಿ ದಿವಸ ಹೊಸ ಸಂಘರ್ಷ ಇರ್ತದೆ, ಪ್ರತಿ ದಿವಸ ಹೊಸ ಸಮಸ್ಯೆ ಇರ್ತದೆ. ಆ ಸಮಸ್ಯೆ ನಾನು ಸಮಸ್ಯೆ ಅಂತ ತಿಳ್ಕೊಳ್ಳೋದೇ ಇಲ್ಲ. ಯಾಕೆ? ನೀನು ನಮ್ಮ ರಕ್ಷಣೆಗೆ ನದಮ್ಮ ಓದತೀನಾಂ, ವೇದಗಳಿಗೆ, ಆನಂತರ ಹರಿಯುವ ನೀರಿಗೆ ನೀನು ಪರಮಾತ್ಮ ಸ್ವಾಮಿಯಾದ ವಾಯುದೇವರನ್ನು ನಮ್ಮ ಜೊತೆಗಿಟ್ಟಿದ್ದಿ. ಆ ವಾಯುದೇವರ ಸಹಾಯದಿಂದ ನಾವು ಬರುವ ಸಮಸ್ಯೆಗಳನ್ನು ಎದುರಿಸುವುದಕ್ಕೋಸ್ಕರ ನಮ್ಮ ಶಸ್ತ್ರಗಳನ್ನು ತಯಾರಿಟ್ಟುಕೊಂಡಿದ್ದೇವೆ. ನಮ್ಮ ಹತ್ರ ವೇಪನ್ಸ್ ತಯಾರಿದೆ. ಎಂಥ ಶತ್ರುನೇ ಬರಲಿ, ಶಾರೀರಿಕವೇ ಇರಲಿ, ಮಾನಸಿಕವೇ ಇರಲಿ, ಬೌದ್ಧಿಕವೇ ಇರಲಿ, ಆಧ್ಯಾತ್ಮಿಕತೆ ಇರಲಿ, ಯಾಕೆ ನಿನ್ನ ಅನುಗ್ರಹ ನಮ್ಮ ಮೇಲೆ ಇದೆ. ಅದಕ್ಕೋಸ್ಕರ ಏನು ಬಂದರೂ ಅದನ್ನು ಎದುರಿಸುವಂಥ ಯೋಗ್ಯತೆ ನೀನು ವಾಯುದೇವರ ಮುಖಾಂತರ ನಮಗೆ ಕೊಟ್ಟಿದ್ದಿ. ಆದ್ದರಿಂದಾಗಿ ಪರಮಾತ್ಮ ನೀನು ಪ್ರಪಶ್ಯತಾಂ ಶತ್ರುನ್ ಶಾಶ್ವದ್ಮೇ. ಭಗವಂತ ನಮಗೆ ನೀನು ಅನುಗ್ರಹ ಮಾಡಿದ್ದಿ, ಕೈಯಲ್ಲಿ ಶಸ್ತ್ರ ಕೊಟ್ಟಿದ್ದಿ, ಯುದ್ಧ ಮಾಡೋದು ಕಲಿಸಿದ್ದಿ. ಇನ್ನು ನಾವು ಕಾಮಕ್ರೋಧದಿಂದ ಅಂಜಂಗಿಲ್ಲ. ಇನ್ನು ಯಾವುದೇ ಶತ್ರು ಬರಲಿ ಆ ಶತ್ರುಗಳಿಂದ ಅಂಜೋದಿಲ್ಲ. ಇದು ಮೇಲೆ ನೋಡಲಿಕ್ಕೆ ಭಾಳ ಸಾಮಾನ್ಯ ಅಂತ ಅನ್ನಿಸ್ತದೆ. ನಾನು ಏನು ಬಂದರೂ ಅಂಜೋದಿಲ್ಲ ಅನ್ನೋ ಒಂದು ವಿಶ್ವಾಸ ಅಂತೇನಿದೆಯಲ್ಲ, ಈ ವಿಶ್ವಾಸವೇ ನಮ್ಮ ಜೀವನದಲ್ಲಿ ನಮಗೆ ಜಯಕ್ಕೆ ತಂದು ಕೊಡ್ತದೆ. ಯಾವಾಗ ನಾವು ಸೋಲ್ತೇವೆ, ಇನ್ನೇನಪ್ಪ ನನ್ನ ಕಡೆಯಿಂದ ಏನೂ ಆಗೋದಿಲ್ಲ ಅಂತಂತೇವೆ, ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ. ಈ ಮಂತ್ರ ಏನು ಹೇಳ್ತದೆ? ಪ್ರಪಶ್ಯಂತೋ ಯುಧೇ ಅನ್ಯಾನಿ ಭೂರಿ ನದಂ ಯೋ ಯುವತೇನು. ಪರಮಾತ್ಮ ನನ್ನ ಮೇಲೆ ಅನುಗ್ರಹ ಮಾಡಿದ್ದಾನೆ. ಪರಮಾತ್ಮ ನಮಗೆ ಸಹಾಯಕನಾಗಿ ವಾಯುದೇವರನ್ನು ಕೊಟ್ಟಿದ್ದಾನೆ. ಆ ವಾಯುದೇವರು ನಮಗೆ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಅಂತನ್ನೋದನ್ನು ಕಲಿಸಿಕೊಟ್ಟಿದ್ದಾರೆ. ಕಲಿಸಿಕೊಟ್ಟಿದ್ದರಿಂದಾಗಿ ರಣೇಶು ಯುಧೇನ್ನಾನಿ ಪ್ರಪಶ್ಯಂತ, ನಮ್ಮ ಕಡೆಗೆ ಎಲ್ಲ ವೆಪನ್ಸ್ ತಯಾರಿವೆ. ಯಾವ ಕ್ಷಣಕ್ಕೆ ಬೇಕೋ ಆ ಕ್ಷಣಕ್ಕೆ ನಾವು ಪ್ರಯೋಗ ಮಾಡಲಿಕ್ಕೆ ಸಿದ್ಧರಿದ್ದೇವೆ ನಿನ್ನ ಅನುಗ್ರಹದಿಂದ. ನಿನ್ನ ಈ ಅನುಗ್ರಹ ಯಾವಾಗಲೂ ಇರಲಿ. ಆವಾಗ ಕಾಮ ಏನು, ಕ್ರೋಧ ಏನು, ಲೋಭ ಏನು, ಮದ ಏನು, ಮತ್ಸರ ಏನು,
ಶತ್ರು ಏನು, ಯಾವ ರಾಕ್ಷಸ ಏನು, ಯಾವ ಅಸುರನೇನು, ಎಲ್ಲ ಅಸುರನ್ನು ಗೆಲ್ತೇವೆ. ಈ ಮಂತ್ರ ನಮಗೆ ಹೇಳ್ತಾ ಇದೆ, ನಿಮ್ಮಲ್ಲಿರ್ತಕ್ಕಂತಹ ಆತ್ಮವಿಶ್ವಾಸ ಅಂತೇನಿದೆ ಅದನ್ನು ಕಳ್ಕೊಳ್ಬೇಡಿ. ನಿಮ್ಮಲ್ಲಿರ್ತಕ್ಕಂಥ ಏನು ನನಗೆ ಒಳ್ಳೆಯದೇ ಆಗ್ತದೆ ಅಂತನ್ನುವ ಪಾಸಿಟಿವ್ ಥಿಂಕಿಂಗ್ ಅಂತೇನಿದೆ ಇದನ್ನು ಕಳ್ಕೊಳ್ಬೇಡಿ. ಇದು ಪರಮಾತ್ಮ ಕೊಟ್ಟಿರ್ತಕ್ಕಂಥ ದೊಡ್ಡ ಸಂಪತ್ತು. ಈ ಸಂಪತ್ತಿನಿಂದ ನೀವು ದೈನಂದಿನ ಜೀವನದಲ್ಲಿಯೂ ಮತ್ತು ದೀರ್ಘ ಜೀವನದಲ್ಲಿಯೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿಯೂ ನಿಮಗೆ ಜಯ ಸಿಗ್ತದೆ. ಯಾಕೆ? ನಿಮಗೆ ಉಪಕಾರ ಮಾಡುವ ದೇವರು ನಿಮ್ಮನ್ನು ಎಂದೂ ಬಿಟ್ಟು ಹೋಗೋದಿಲ್ಲ. ಯಾಕೆ? ಅವನು ಅವ್ಯಯಾಯ ನಮಃ, ಅವಿನಾಶಿಯಾಗಿದ್ದಾನೆ, ಅವನಿಗೆ ನಾಶ ಇಲ್ಲ, ಅವನು ಸ್ಥಿರನಾಗಿದ್ದಾನೆ ಅಂತ ಹೇಳಿ ಅವ್ಯಯಾಯ ನಮಃ ಅಂತನ್ನೋದನ್ನು ಎರಡನೇ ರೀತಿಯಿಂದ ನಮಗೆ ಕ್ರಮದಿಂದ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಇದೆ, ನಮ್ಮ ಸಿದ್ಧತೆ ಇದೆ, ಪರಮಾತ್ಮ ಅನುಗ್ರಹ ಮಾಡ್ತಾನೆ, ವಿಶ್ವಾಸ ಇದೆ, ನಾವು ಶತ್ರುಗಳನ್ನು ಎದುರಿಸ್ತೇವೆ ಅಂತನ್ನುವ ಈ ನಿರ್ಧಾರವನ್ನು ವ್ಯಕ್ತಪಡಿಸುತ್ತಾ ಈ ಮಂತ್ರ ನಮಗೆ ಪರಮಾತ್ಮ ಅವ್ಯಯನಾಗಿದ್ದಾನೆ, ಅವನು ಎಂದೂ ನಮ್ಮ ಕೈ ಬಿಡೋದಿಲ್ಲ ಅನ್ನೋ ವಿಶ್ವಾಸವನ್ನು ಕೊಡ್ತಾ ಈ ಮಂತ್ರದ ಸಮಾಪ್ತಿಯಾಗ್ತದೆ. ಈಗಾಗಲೇ ತಯಾರಿ ಆಗಿದೆ, ನಾವೆಲ್ಲರೂ ಪ್ರಸಾದ ಸ್ವೀಕಾರ ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತಿನ 3 ಪರಮಾತ್ಮನ ಹೆಸರುಗಳು: ಪರಮಾತ್ಮನೇ ನಮಃ, ಮುಕ್ತಾನಾಂ ಪರಮಾಗತೇ ನಮಃ, ಅವ್ಯಯಾಯ ನಮಃ. ಇಲ್ಲಿಯೂ ಉಪಕಾರಕ, ಮೋಕ್ಷದಲ್ಲಿಯೂ ಉಪಕಾರಕ, ಮುಂದೆ ಎಂದೆಂದಿಗೂ ಎಲ್ಲ ಕಾಲದಲ್ಲಿಯೂ ಪರಮಾತ್ಮ ಉಪಕಾರಕ ಅಂತನ್ನುವ 3 ಹೆಸರುಗಳು. ಅದಕ್ಕೆ ಇರತಕ್ಕಂಥ ವಿವರಣೆ ನಾವು ತಿಳಿದುಕೊಂಡಿದ್ದೇವೆ. ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.